ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಅಳಿದು ತೂಗಿ ಫೈನಲ್ 60ಕ್ಕೆ 60 ಅಂಕಗಳನ್ನು ಫೈನಲ್ ಕೀ ಉತ್ತರಗಳನ್ನ ಇಲ್ಲಿ ಪ್ರಕಟಣೆ ಮಾಡ್ತಕ್ಕಂಥದ್ದು ಕರ್ನಾಟಕ ಅಕಾಡೆಮಿಯಿಂದ. ಸೊ ಮೊದಲನೇ ಪ್ರಶ್ನೆ, ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಮಾಲ್ಡೀವ್ಸ್ ಆಗಿರುತ್ತೆ. ಆಪ್ಷನ್ 4. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಕೆಲವೊಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗ, ಅದನ್ನು ಮತ್ತೊಮ್ಮೆ ಇಲ್ಲಿ ಕ್ಲಾರಿಫೈ ಕೊಡ್ತೀನಿ ನಿಮಗೆ. ಆಪ್ಷನ್ 4 ಇಲ್ಲಿ ಸರಿ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಅಂತಕ್ಕಂಥದ್ದು ಅದು ಗ್ರೀಕ್ ನಾಗರಿಕತೆಯ ಕೊಡುಗೆಯಾಗಿದೆ. ಆಪ್ಷನ್ 1. ಅಲಹಾಬಾದ್ ಶಾಸನ ಅಥವಾ ಪ್ರಶಸ್ತಿ ಈ ಭಾಷೆಯಲ್ಲಿದೆ ಅಂತ ಕೇಳಿದರೆ, ಅಲಹಾಬಾದ್ ಪ್ರಶಸ್ತಿ ಶಾಸನ ಅದು ಸಂಸ್ಕೃತ ಭಾಷೆಯಲ್ಲಿದೆ. ಹರಿಶನೆಂದು ಗೊತ್ತಿದೆ ನಿಮಗೆ, 33 ಸಾಲುಗಳು. ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಿಕ ಸೂತ್ರವನ್ನು ಬರೆದವರು ವರಾಹಮೀರ ಅಂತಕ್ಕಂಥದ್ದು. ಆಪ್ಷನ್ 3. ಮೂಡಬಿದ್ರೆ 1000 ಕಂಬಗಳ ಬಸದಿ. ತುಂಬಾ ಜನರು ಗಂಗರು ಅಂತ ಹೇಳ್ತಾ ಇದ್ರಿ, ಬಟ್ ಇದು ಗಂಗರ ಕಾಲದಲ್ಲಿ ರಚನೆ ಆಗಿಲ್ಲ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಗಂಗರು ವಿಶೇಷವಾಗಿ ಜೈನ ಧರ್ಮಕ್ಕೆ ವಿಶೇಷ ಪ್ರಾತಿನಿಧ್ಯನ ಕೊಟ್ಟರು, ಆದರೆ ಇದು ರಚನೆ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಕರ್ನಾಟಕದಲ್ಲಿ ದೊರೆತ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳಿದ್ರೆ ಅದು ತಾಳಗುಂದ ಶಾಸನ. ಆಪ್ಷನ್ 1 ಸರಿಯಾಗಿರುತ್ತೆ. ಹಲ್ಮಿಡಿ ಶಾಸನ ಇದು ಮೊದಲ ಶಾಸನ ಆಗಿರುತ್ತೆ, ಆದರೆ ಸಂಸ್ಕೃತ ಶಾಸನ ಅಲ್ಲ. ಇನ್ನು ನೆಕ್ಸ್ಟ್, ತೆನಾಲಿ ರಾಮಕೃಷ್ಣನು ಬರೆದಂಥ ಗ್ರಂಥ ಯಾವುದು ಅಂತ ಕೇಳಿದ್ರೆ ಉಬಟಾ ರಾಜ್ಯ ಚರಿತಂ ಅಂತಕ್ಕಂಥದ್ದೇನಿದೆ. ಆಪ್ಷನ್ 2 ಇದು ಸರಿ ಉತ್ತರ ಆಗಿರುತ್ತೆ. ಡೇವಿಡ್ನ ಪ್ರತಿಮೆಯನ್ನ ನಿರ್ಮಿಸಿದವರು ಡೊನಾಟೆಲ್ಲೋ ಅಂತಕ್ಕಂಥದ್ದು. ಆಪ್ಷನ್ 1 ಇಲ್ಲಿ ಸರಿ ಉತ್ತರ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾದಂಥ ವರ್ಷ ಯಾವುದು ಅಂತ ಕೇಳಿದ್ರೆ 1976. ಆಪ್ಷನ್ 1. ಸಂವಿಧಾನ ರಚನಾ ಸಭೆಯಲ್ಲಿದ್ದಂಥ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 15 ಮಹಿಳಾ ಸದಸ್ಯರಿದ್ರು, ಹೀಗಾಗಿ ಆಪ್ಷನ್ 3 ಇಲ್ಲಿ ಸರಿ ಉತ್ತರ ಆಗಿರುತ್ತೆ. ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ನವದೆಹಲಿಯಲ್ಲಿದೆ. ಆಪ್ಷನ್ 3. ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಅದು 52ನೇ ವಿಧಿ. ಆಪ್ಷನ್ 3. ನೆಕ್ಸ್ಟ್ ಬಂದಾಗ, ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು ಯಾವಾಗ ಅಂತ ಕೇಳಿದರೆ ಅದು ಅಕ್ಟೋಬರ್ 8ನೇ ತಾರೀಕು ವಾಯುಪಡೆ ದಿನವನ್ನು ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್, ಆಂಡೀಸ್ ಪರ್ವತ ಸರಣಿ ಇರುವ ಖಂಡ ಯಾವುದು ಅಂತ ಕೇಳಿದರೆ ಆಂಡೀಸ್ ಪರ್ವತ ಸರಣಿ ಇರತಕ್ಕಂಥದ್ದು ದಕ್ಷಿಣ ಅಮೆರಿಕ, ಆಂಡೀಸ್ಗಳ ನಾಡು ಅಂತ ಕರಿತೀವಿ. ವೈಪರೀತ್ಯಗಳ ನಾಡು ಏಷ್ಯಾ, ಯುರೋಪ್ ಪರ್ಯಾಯಗಳ ದ್ವೀಪ, ಆಫ್ರಿಕಾ ಕೇಂದ್ರೀಯ ಭೂಖಂಡ. ಏಷ್ಯಾದ ಅತಿ ಚಿಕ್ಕ ದೇಶ ಮಾಲ್ಡೀವ್ಸ್. ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ, ಡೈರೆಕ್ಟ್ ಹೋಗ್ತೀನಿ. ಇದನ್ನು ವಿಶ್ವದ ಕಾಫಿ ಬಂದರು, ತುಂಬ ಜನ ಬ್ರೆಜಿಲ್ ಅಂತ ಹೇಳ್ತಾ ಇದ್ರಿ, ಆದರೆ ಬ್ರೆಜಿಲ್ ಅಕ್ಷಯ ಪಾತ್ರ ಇರಬಹುದು. ಅದರಲ್ಲಿ ಸರಿಯಾದ ಉತ್ತರ ಕಾಫಿ ಬಂದರು ಅಂತ ಬಂದಾಗ ರಿಯೋ ಡಿ ಜನೈರೋ ಆಗಿರುತ್ತೆ. ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರು ಏನಂತ ಕೇಳಿದ್ರೆ 66 ಡಿಗ್ರಿ 30 ನಿಮಿಷ ದಕ್ಷಿಣ ಅಕ್ಷಾಂಶ ಆಗಿರುತ್ತೆ. ಇದು ಆರ್ಕಿಟ್ ವೃತ್ತ ಆಗಿರುತ್ತೆ, ಹೀಗಾಗಿ ಆಪ್ಷನ್ 3 ಅಲ್ಲ. ವಾಯುಮಂಡಲದ ಅತ್ಯಂತ ಕೆಳಪದರು ಯಾವುದು ಅಂತ ಕೇಳಿದ್ರೆ ಪರಿವರ್ತನಾ ಮಂಡಲ. ಆಪ್ಷನ್ 4. ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟಿ ಯಾವುದು ಅಂತ ಕೇಳಿದ್ರೆ ಚಾರ್ಮುಡಿ ಘಾಟ್. ಈಗಾಗಲೇ ಹೇಳಿದ್ದೆ, ಚಮಚ ಅಂತೇಳಿ ಫಾರ್ಮುಲಾ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಕಲಬುರಗಿ. ಆಪ್ಷನ್ 1. ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರು ಯಾರು ಅಂತ ಕೇಳಿದ್ರೆ ವಾಹನಗಳನ್ನ ರಿಪೇರಿ ಮಾಡುವವರು ಅಸಂಘಟಿತ ಕಾರ್ಮಿಕರಾಗಿರ್ತಾರೆ. ಆಪ್ಷನ್ 3. ಸಮಾಜಶಾಸ್ತ್ರ ಪಿತಾಮಹ ಆಗಸ್ಟ್ ಕಾಮ್ಟೆ. ಆಪ್ಷನ್ 4. ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಆಡಮ್ ಸ್ಮಿತ್, ಫಾದರ್ ಆಫ್ ಎಕನಾಮಿಕ್ಸ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಲಾಗಿರ್ತಕ್ಕಂಥ ವರ್ಷ 1949. ಆಪ್ಷನ್ 3. ಜನವರಿ 1. ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದಂಥ ವರ್ಷ 1955. ಆಪ್ಷನ್ 2. ಸಂಗಮ್ ಸಾಹಿತ್ಯವು ಸಂಬಂಧಿಸಿದಂಥ ರಾಜವಂಶಗಳು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ 4. ಚೋಳರು, ಚೇರರು ಮತ್ತು ಪಾಂಡ್ಯರು. ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು ಆನಂದ ಲಹರಿ, ವಿವೇಕ ಚೂಡಾಮಣಿ. ಆಪ್ಷನ್ 1 ಆಗಿರುತ್ತೆ ಇಲ್ಲಿ ಸರಿ ಉತ್ತರ. ಕೆಳಗಿನವುಗಳಲ್ಲಿ ಸರಿಯಾದಂಥ ಜೋಡಿಯನ್ನು ಅಹಮದ್ ನಗರದ ನಿಜಾಮ್ ಶಾಹಿಗಳು ಸರಿ ಇದೆ. ಆದಿಲ್ ಶಾಹಿದ ಬಿಜಾಪುರದ ಆದಿಲ್ ಶಾಹಿಗಳು ಬರ್ತದೆ, ಅದನ್ನು ತೆಗೆದು ಹಾಕಿ ಬಿಡಿ. ಇಮಾದ್ ಶಾಹಿಗಳು ಬಿಡಿ, ಬರೀದ್ ಶಾಹಿಗಳು ಬಿಡಿ. ಇನ್ನು ಲಿಯೋನಾರ್ಡ್ ಡಾ ವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು ಮೊನಾಲಿಸಾ ಅಂತಕ್ಕಂಥ ಸರಿ ಇದೆ. ಲಾಸ್ಟ್ ಸಫರ್ ಸರಿ ಇದೆ. ಅಸಂಪ್ಷನ್ ಆಫ್ ದಿ ವರ್ಜಿನ್ ACD ಸರಿ ಇದೆ. B1 ತಪ್ಪಾಗುತ್ತೆ, ಹೀಗಾಗಿ ಆಪ್ಷನ್ 2. 1848ರಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಘಟನೆ ದತ್ತು ಮಕ್ಕಳಿಗೆ ಉತ್ತರಾಧಿಕಾರ ಹಕ್ಕಿಲೆಂಬ ನೀತಿ. ಲಾರ್ಡ್ ಡಾಲ್ಹೌಸಿ, ಸತಾರಾ, ಸಂಬಲ್ಪುರ್, ಉದಯಪುರ್, ಝಾನ್ಸಿ ಇವೆಲ್ಲ ಬರ್ತವೆ. ಸ್ವರಾಜ್ಯ ಪಕ್ಷವನ್ನ ಪ್ರಾರಂಭಿಸಿದವರು ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್. ಸಂವಿಧಾನದ 352ನೇ ವಿಧಿಯಂತೆ ಭಾರತ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದಂಥ ಸಂದರ್ಭ ಯಾವುದಂದ್ರೆ ಅದು ಬಾಹ್ಯ ಆಕ್ರಮಣ ಆದಾಗ. ಆಪ್ಷನ್ 1. ಕೆಳಗಿನವುಗಳಲ್ಲಿ ಸರಿಯಾದಂಥ ಒಂದು ಜೋಡಿ ಯಾವುದು ಅಂತ ಕೇಳಿದ್ರೆ ಇಸ್ರೇಲ್, ನೆಸೆಟ್ ಅಂತಕ್ಕಂಥದ್ದೇನಿದೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ. ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳ ಒಂದು ಸಂಖ್ಯೆ ಆಪ್ಷನ್ 1 ಆಗಿರುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನ, USA, ಚೀನಾ, ಫ್ರಾನ್ಸ್, ರಷ್ಯಾ ಮತ್ತು ಬ್ರಿಟನ್. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆ 74.04. ಆಪ್ಷನ್ 4. ಓಲ್ಡ್ ಫೈತ್ಫುಲ್ ಗೇಸರ್ ಈ ದೇಶದಲ್ಲಿದೆ, ಅಮೆರಿಕ ಸಂಯುಕ್ತ ಸಂಸ್ಥಾನ. ಆಪ್ಷನ್ 2. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ, ಕೇಂದ್ರೀಯ ಭೂಖಂಡ ಅಂತ ಏನು ಕರಿತೀವಿ, ಆಫ್ರಿಕಾ ಖಂಡವನ್ನು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಆಪ್ಷನ್ 1. ಆಸ್ಟ್ರೇಲಿಯಾದ ಪೂರ್ವಕ್ಕೆ ಇರತಕ್ಕಂಥ ನದಿಗಳು ಯಾವುದು ಅಂತ ಕೇಳಿದ್ರೆ ಹಂಟರ್ ಮತ್ತು ಬೈಲ್ಯಾಂಡೋ. ಆಪ್ಷನ್ 2. ಓಜೋನ್ ಅನಿಲ ಕಂಡು ಬರ್ತಕ್ಕಂಥದ್ದು ಸಮೋಷ್ಣ ಮಂಡಲದಲ್ಲಿ. ಆಪ್ಷನ್ 3. ಕಲ್ಲಿದ್ದಲಿನ ವಿಧಗಳು ಯಾವುದು ಅಂತ ಕೇಳಿದ್ರೆ ಲಿಗ್ಮೈಟ್ ಮತ್ತು ಫೀಟ್ ಅಂತಕ್ಕಂಥದ್ದು. ಆಪ್ಷನ್ 4. ಈ ಕೆಳಗಿನವುಗಳಲ್ಲಿ ತಪ್ಪಾಗಿರೋ ಜೋಡಿಯನ್ನು ಆರಿಸಿ ಅಂತ ಕೇಳಿದ್ರೆ ಬೊಕಾರೋ ಸ್ಟೀಲ್ ಆ್ಯಂಡ್ ಪ್ಲಾಂಟ್, ಒಡಿಶಾ. ಜಾರ್ವಾ ಮತ್ತು ಒಂಗೆ ಬುಡಕಟ್ಟುಗಳು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಎಲ್ಲಿ ಕಂಡು ಬರುತ್ತೆ ಅಂದರೆ ದ್ವೀಪಗಳು, ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡು ಬರುತ್ತೆ. ಆಪ್ಷನ್ 4 ಆಗಿರುತ್ತೆ. BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಆಪ್ಷನ್ 3 ಸರಿ ಉತ್ತರ.
ಸರಿಯಾದ ಜೋಡಿ ಸುವರ್ಣ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆ ಆಪ್ಷನ್ 4. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸ್ತಕ್ಕಂಥ ಕಲೆ. ರಿಪೀಟೆಡ್ ಕ್ವಶನ್, JL ಹೈನ್ಸ್. ಕೆಳಕಂಡ ಹೇಳಿಕೆಗಳನ್ನು ಓದಿರಿ. ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ನಲ್ಲಿ ಆಯಿತು. ಈ 4 ಹೇಳಿಕೆಗಳು ಜೇಮ್ಸ್ ಹ್ಯಾರ್ಗ್ರೀವ್ಸ್ ಸ್ಪಿನ್ನಿಂಗ್ ಜೆನಿ ಯಂತ್ರ ಕಂಡುಹಿಡಿದದ್ದು. ಮ್ಯೂಲ್ ಎಂಬುವರು ಸ್ಯಾಮ್ಯುಯಲ್ ಕ್ಯಾಪ್ಟನ್ ಕಂಡುಹಿಡಿದದ್ದು. ಕ್ರಾಂಪ್ಟನ್ ಕಾಟನ್ ಜಿನ್ ಎಂಬ ಯಂತ್ರವನ್ನು ಎಲಿ ವಿಟ್ನೆಕ್ ಕಂಡುಹಿಡಿದು. 4 ಹೇಳಿಕೆಗಳು ಸರಿಯಾಗಿವೆ, ಹೀಗಾಗಿ ಆಪ್ಷನ್ 4. ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು 106ನೇ ತಿದ್ದುಪಡಿ ಮೂಲಕ ಜಾರಿಗೆ ತರಲಾಯಿತು. ರಾಶಿವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಹೆಚ್ಚು ಮಳೆ ಹಿಮ ಮತ್ತು ಮಳೆಯನ್ನು ಸುರಿಸುತ್ತವೆ. ಆಪ್ಷನ್ 1. ಎಸ್ ಇಲ್ಲಿ ಹೊಂದಿಸಿಬಿಡ್ತೀನಿ. ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ಆಪ್ಷನ್ 4. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಇದು ಆಪ್ಷನ್ 2. CCPA ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ. ಆಪ್ಷನ್ 3. ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ. ಅನ್ವಯ ವಿಶ್ಲೇಷಣೆ ಮಾಡತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವುದೇ ಯಾವುದದು? ಅನುಭವಾತ್ಮಕ ಕಲಿಕೆ. ಆಪ್ಷನ್ 2. ಹರ್ಬರ್ಟ್ನ ಪಂಚ ಸೋಪಾನ ಹೆಸರಲ್ಲೇ ಬಂದ್ಬಿಡುತ್ತೆ 5. ಆಪ್ಷನ್ 3. ಸೂಕ್ಷ್ಮ ಬೋಧನೆಯಲ್ಲಿ ಅವಧಿ ಎಷ್ಟು ಅಂತ ಕೇಳಿದ್ರೆ 5 ರಿಂದ 10 ನಿಮಿಷಗಳ ಕಾಲ. ಆಪ್ಷನ್ 1. ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯ ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ನೋಡ್ತಕ್ಕಂಥದ್ದು ನೈದಾನಿಕ ಪರೀಕ್ಷೆ. ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್, ಸಹಕಾರ ಕಲಿಕೆಯ ಪ್ರಮುಖ ಒಂದು ಮೂಲಾಂಶ ಯಾವುದು ಅಂತ ಕೇಳಿದ್ರೆ ಧನಾತ್ಮಕ ಪರಸ್ಪರ ಅವಲಂಬನೆ. ಆಪ್ಷನ್ 3. ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಣೆ ಮಾಡಿ ನೀಡ್ತಕ್ಕಂಥ ಬೋಧನಾ ಸಾಮಗ್ರಿ ಕೋಷ್ಟಕ ಪಟ್ಟ. ಆಪ್ಷನ್ 4. ಸೂಕ್ಷ್ಮ ಬೋಧನೆ ಮುಖ್ಯ ಉದ್ದೇಶ ಬೋಧನಾ ಕೌಶಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು. ಆಪ್ಷನ್ 4. ಸಿದ್ಧತೆಗೊಳಿಸುವ ಹಂತವೇ ಕೆಳಗಿನ ಒಂದು ತಂತ್ರದ ಮೊದಲನೇ ಹಂತವಾಗಿದ್ದ ಪಾತ್ರ ನಿರ್ವಹಣೆಯ ತಂತ್ರ. ಆಪ್ಷನ್ 1. ಸಮಾಜ ವಿಜ್ಞಾನ ಕ್ಷೇತ್ರ ಪ್ರವಾಸಗಳನ್ನು ಆಯೋಜಿಸುವುದು ಯಾವುದರ ಸಲುವಾಗಿ ಅಂದರೆ ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನ ನೀಡಲು. ಆಪ್ಷನ್ 2. 60ಕ್ಕೆ 60 ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ವಿಶ್ಲೇಷಣಾತ್ಮಕ ನೀಡಿದ್ದೇನೆ. ಸೊ ಡೌಟ್ ಇರೋರು ಏನು ಮಾಡಿರೋದು ಮತ್ತೊಮ್ಮೆ ಟೆಕ್ಸ್ಟ್ ಬುಕ್ಕನ್ನು ಕ್ರಾಸ್ ವೆರಿಫೈ ಮಾಡಿ. ನೀವು ಗಂಗರು ಅಂತ ಕಮೆಂಟ್ ಹಾಕಿದರೆ ಇಲ್ಲಿ ಗಂಗರು ಅಂತಕ್ಕಂಥದ್ದು ಅಲ್ಲ, ಅದು ನಾನು ಈಗಾಗಲೇ ಹೇಳಿದ್ದೆ ವಿಜಯನಗರ ಸಾಮ್ರಾಜ್ಯ ಅಂತೇಳಿ. ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದ ಸೆಷನ್. ಹ್ಯಾವ್ ಎ ನೈಸ್ ಡೇ.